ವಚನ: ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೇವ. ಭಾವಾರ್ಥ: ಈ ವಚನದಲ್ಲಿ ಬಸವಣ್ಣನವರು ಭೂಮಿಯ ಚರಾಚರ ಜೀವಿಗಳನ್ನು ಕಾಪಾಡಬೇಕಾದ ಭಗವಂತನೇ ಕರ್ತವ್ಯವನ್ನು ಮರೆತು ತನ್ನ ಭಕ್ತರನ್ನು ಕಡೆಗಣಿಸಿದರೆ ಯಾರ ಮುಂದೆ ನಮ್ಮ ಅಳಲು ಸಂಕಟವನ್ನು ತೋಡಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಮನೆಯಲ್ಲಿಯ ಒಲೆಯು ತನ್ನ ಮೇರೆಯನ್ನು ಮೀರಿ ಹತ್ತಿ ಉರಿದರೆ ನಾವು ಬದುಕಬಹುದು. ಆದರೆ ಇಡೀ ಭೂಮಿಯೇ ಹತ್ತಿ ಉರಿದರೆ ನಾವು ಯಾವ ಜಾಗದಲ್ಲಿ ನಿಲ್ಲಬೇಕು? ನಮಗೆ ನೆಲೆ ಯಾವುದು? ಕೆರೆಯ ನೀರನ್ನು ರಕ್ಷಿಸಬೇಕಾದ ಏರಿಯೇ ಕೆರೆಯ ನೀರನ್ನು ಕುಡಿದು ಬರಿದು ಮಾಡಿದರೆ, ಹೊಲದ ಫಸಲನ್ನು ಕಾಯಬೇಕಾದ ಬೇಲಿಯೇ ಫಸಲನ್ನು ತಿಂದರೆ, ಮನೆಯನ್ನು ಜೋಕೆಯಿಂದ ಜತನ ಮಾಡುವ ಗೃಹಿಣಿಯೇ ತನ್ನ ಮನೆಯಲ್ಲಿ ಕಳ್ಳತನ ಮಾಡಿದರೆ, ಮಗುವಿಗೆ ತಾಯಿಯ ಹಾಲೇ ಅಮೃತ. ಆದರೆ ತಾಯಿಯ ಹಾಲೇ ವಿಷವಾಗಿ ನಂಜಾಗಿ ಬದಲಾಗಿ ಮಗುವನ್ನು ಕೊಂದರೆ ಯಾರಿಗೆ ನಾವು ದೂರನ್ನು ಹೇಳುವುದು? ಯಾರಲ್ಲಿ ನಮ್ಮ ಸಂಕಟವನ್ನು ನಿವೇದಿಸಿಕೊಳ್ಳುವುದು ಎಂದು ಬಸವಣ್ಣನವರು ಇಲ್ಲಿ ಹೇಳುತ್ತಾರೆ.